ಹಲೋ ಆತ್ಮೀಯರೇ, ನಮಸ್ಕಾರ. ನದಿಗಳ ಮೇಲೆ ಅನೇಕ ಸಂಸ್ಕೃತಿಗಳು, ನಾಗರಿಕತೆಗಳು ಬೆಳೆದು ದೇಶಾದ್ಯಂತ ಹರಡಿವೆ. ವಿಶೇಷವಾಗಿ ಸಿಂಧೂ ನದಿಯ ಮೇಲೆ ಅನೇಕ ಜ್ಞಾನಶಾಖೆಗಳು ಹರಡಿ ತಮ್ಮ ಬೇರುಗಳನ್ನು ಭದ್ರವಾಗಿಸಿಕೊಂಡು ಮತ್ತೆ ಬೇರೆ ಬೇರೆಡೆಗೆ ಕೂಡ ಅವು ಪಸರಿಸಿವೆ. ಅವು ಜ್ಞಾನದ ಉಗಮಗಳಾಗಿ ಮಾರ್ಪಟ್ಟು ಉಗಮಗಳಾಗಿ ಉದ್ಭವವಾಗಿ ಜ್ಞಾನವಾಗಿ ಮಾರ್ಪಟ್ಟು ಜನರ ಜೀವನವನ್ನು ಸಾಂಸ್ಕೃತಿಕ ಮತ್ತು ನಾಗರಿಕತೆಯವರಿಗೆ ಕೊಂಡೊಯ್ದಿವೆ. ಅವರ ಜೀವನಗಳನ್ನು ಹಸನ ಮಾಡಿವೆ ಕೆಲವಾರು ಕಾಲಘಟ್ಟಗಳಲ್ಲಿ. ಜ್ಞಾನಶಾಖೆಗಳಲ್ಲಿ ವೇದ, ಉಪನಿಷತ್ತು, ಷಡ್ದರ್ಶನಗಳು, ಶೈವ ಮತ್ತದರ ಶಾಖೆಗಳು, ವೈಷ್ಣವ ಮತ್ತದರ ಶಾಖೆಗಳು, ಶಕ್ತಿಪೀಠಗಳು ಮತ್ತದರ ಶಾಖೆಗಳು, ಇನ್ನಿತರ ಆ ಜೈನ, ಬೌದ್ಧ, ಅಜೀವಿಕ ಇನ್ನಿತರ ಶಾಖೆಗಳು ಕವಲಗಳು ಬೇರೆ ಬೇರೆ ರೀತಿಯಲ್ಲಿ ಅವುಗಳು ಜನರಿಗೆ ಮುಕ್ತಿ ಮಾರ್ಗವನ್ನು ತೋರಿಸಿವೆ. ಈ ಜ್ಞಾನ ಶಾಖೆಗಳಲ್ಲಿ ಮತ್ತೆ ನಾವು ಪ್ರಮುಖವಾಗಿ ಎರಡು ಭಾಗಗಳನ್ನು ನೋಡ್ಬೋದು: ನಾಸ್ತಿಕರು ಮತ್ತು ಆಸ್ತಿಕರು ಅಂತೇಳಿ. ಆಸ್ತಿಕರು ಅಂತ ತಕ್ಷಣ ದೇವರಲ್ಲಿ ನಂಬಿಕೆ ಇರ್ತಕ್ಕಂಥವ್ರು ಅನ್ನೋದು ಸಾಮಾನ್ಯವಾದ ಅರ್ಥ. ಆದರೆ ಆಗಿನ ಕಾಲಘಟ್ಟದಲ್ಲಿ ನಾಸ್ತಿಕರಂದರೆ ಈ ದೇವರ ಮೇಲೆ ನಂಬಿಕೆ ಇದ್ದೂ ಕೂಡ ಬೇರೆಯವುಗಳನ್ನು ನಂಬದೇ ಇರತಕ್ಕಂಥವರನ್ನು ನಾಸ್ತಿಕರು ಅಂತ ಹೇಳ್ತಾಯಿದ್ರು. ಈ ಆಸ್ತಿಕ ಶಾಖೆಗಳಲ್ಲಿ ಅಥವಾ ಆಸ್ತಿಕ ಜ್ಞಾನಪಂಥಗಳಲ್ಲಿ ಪ್ರಮುಖವಾಗಿ ನಾವು ಶೈವ, ವೈಷ್ಣವ, ಶಕ್ತಿಪೀಠಗಳು ಮತ್ತು ಇತ್ಯಾದಿಗಳನ್ನು ನೋಡಿದರೆ, ಈ ನಾಸ್ತಿಕ ಪಂಥಗಳಲ್ಲಿ ಬೌದ್ಧ ಮತ್ತು ಜೈನ ಅಜೀವಿಕಗಳನ್ನು ಕೂಡ ನೋಡ್ಬೋದಾಗಿದೆ. ಈ ಜೈನ, ಬೌದ್ಧ ಪಂಥಗಳು ದೇವರನ್ನು ನಂಬಿದೋ ಇಲ್ವೋ ಗೊತ್ತಿಲ್ಲ, ಅದು ದೇವರು ಇಲ್ಲ ಅಂತೇಳಿ ಅವು ಹೇಳಲಿಲ್ಲ, ಆದರೆ ಅವು ವೇದಗಳನ್ನು ನಂಬಲಿಲ್ಲ. ಯಾರೋ ಆಗಿನ ಕಾಲಗಳಲ್ಲಿ ವೇದಗಳನ್ನು ನಂಬದೇ ಇದ್ದರೂ ಅವರೆಲ್ಲರನ್ನು ಕೂಡ ನಾಸ್ತಿಕರಂತೇಳಿ ಗುರುತಿಸ್ತಾಯಿದ್ರು. ಬರ್ತಾ ಅದು ಬೇರೆ ಬೇರೆ ರೀತಿಯಾಗಿ ಮಾರ್ಪಟ್ಟು ನಾವೀಗ ನಾಸ್ತಿಕರಂದರೆ ಯಾರು ದೇವರಲ್ಲಿ ನಂಬಿಕೆ ಇರುವುದಿಲ್ವೋ ಅವರನ್ನು ನಾಸ್ತಿಕರಂತ ಹೇಳ್ತಾ ಇದ್ದೀವಿ. ದೇವರಲ್ಲಿ ನಂಬಿಕೆ ಇದ್ದವರನ್ನು ಆಸ್ತಿಕರು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಈಗ ಆಸ್ತಿಕ ಮತ್ತು ನಾಸ್ತಿಕಗಳು ಇನ್ನೂ ಮುಂದುವರೆದು ಏನಾಗಿದ್ದಾವೆ ಅಂತಂದರೆ, ಈ ಬಲ ಮತ್ತು ಎಡಗಳಲ್ಲಿ ಸೇರ್ಕೊಂಡ್ಬಿಟ್ಟವೆ. ಯಾರು ಎಡಪಂಥೀಯರೋ ಅವರು ದೇವರನ್ನು ನಂಬುವುದಿಲ್ಲ, ಯಾರು ಬಲಪಂಥೀಯರೋ ಅವರು ಎಲ್ಲರನ್ನೂ ನಂಬುತ್ತಾರೆ, ದೇವರನ್ನು ನಂಬುತ್ತಾರೆ ಮತ್ತು ಇನ್ನಿತರ ಕೆಲಸ ಕಾರ್ಯಗಳಿಗೆ ತಮ್ಮನ್ನು ಅಣಿಗೊಳಿಸುತ್ತಾರೆ ಅಂತೇಳಿ. ಎಡಪಂಥೀಯರು ಕೂಡ ಅದನ್ನೇ ಹೇಳ್ಬೋದು. ಆದರೆ ವೈಯಕ್ತಿಕವಾಗಿ ಎಡಪಂಥದಲ್ಲಿರ್ತಕ್ಕಂಥ ಅನೇಕರು ಕೂಡ ಈ ದೇವರನ್ನು ನಂಬ್ತಾ ಇರ್ತಾರೆ. ಅದು ಬೇರೆ ವಿಷಯ. ಆ ವಿಷಯವನ್ನು ನಾನು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಅದು ಆ ಕಾಲಘಟ್ಟಕ್ಕನುಸಾರವಾಗಿ, ಆ ಸಮಯಕ್ಕನುಸಾರವಾಗಿ ಅದು ಹೋಗ್ತಾ ಇರ್ತದೆ. ಅದು ಒಂದು ಬೇರೆ ವಿಷಯ. ಎಡ ಇರಲಿ, ಬಲ ಇರಲಿ, ಮಧ್ಯಮ ಇರಲಿ, ಅದನ್ನು ಸದ್ಯ ಅಲ್ಲಿಗೆ ಬಿಟ್ಟು ನಾವು ಇನ್ನಿತರ ಶಾಖೆಗಳನ್ನು ನೋಡಲಿಕ್ಕೆ ಪ್ರಯತ್ನ ಪಡೋಣ. ಈ ಸಿಂಧೂ ನದಿಯ ಮೇಲೆ ಉದ್ಭವವಾಗಿರ್ತಕ್ಕಂಥ ಶಾಖೆಗಳೆಲ್ಲವೂ ಸಾಮಾನ್ಯವಾಗಿ ಪುರುಷಾರ್ಥಗಳನ್ನು ನಂಬುತ್ತವೆ. ಒಂದಿಲ್ಲ ಒಂದು ರೀತಿಯಾಗಿ ಅವು ನಾಸ್ತಿಕರು ಇರ್ಬೋದು, ಆಸ್ತಿಕರಿರ್ಬೋದು. ಅವುಗಳು ಒಂದಿಲ್ಲ ಒಂದು ರೀತಿಯಾಗಿ, ಒಂದಿಲ್ಲ ಒಂದು ತೆರನಾಗಿ ಈ ಪುರುಷಾರ್ಥಗಳನ್ನು ಹೇಳಿಕೊಡ್ತಾರೆ. ಹಾಗಂದರೆ ಪುರುಷಾರ್ಥಗಳಂದರೆ ಏನು? ಸಾಮಾನ್ಯವಾಗಿ ಮನುಷ್ಯನ ಜೀವನವನ್ನು ಮೇಲ್ಮಟ್ಟಕ್ಕೆ, ಒಂದು ನಾಗರಿಕತೆಗೆ, ಸಂಸ್ಕೃತಿಗೆ
ಉನ್ನತಿಗೆ ಕರೆದುಕೊಂಡು ಹೋಗ್ತಕ್ಕಂಥ ಕೆಲವು ಗುಣಗಳು ಬೇಕಾಗುತ್ತೆ. ಅವುಗಳನ್ನು ನಾವು ಪುರುಷಾರ್ಥಗಳು ಅಂತ ಕರಿತೇವೆ. ಕೆಲವು ಚೌಕಟ್ಟುಗಳು ಬೇಕಾಗುತ್ತೆ. ಆ ಚೌಕಟ್ಟುಗಳನ್ನು ನಾವು ಈ ಪುರುಷಾರ್ಥದಲ್ಲಿ ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಹಾಗಾದರೆ ಪುರುಷಾರ್ಥ ಅಂದರೆ ಏನು? ಪುರುಷ ಮತ್ತು ಅರ್ಥ ಸಾಮಾನ್ಯ ಅರ್ಥ ಮಾಡ್ಬೋದು. ಅದು ಗಂಡಸರಿಗೆ ಮಾತ್ರ ಸೀಮಿತವಾಗಿಲ್ಲ, ಹೆಣ್ಮಕ್ಳಿಗೂ ಕೂಡ ಸೀಮಿತವಾಗಿದೆ. ಈಗ ಭೂಮಿ ಅಂದ ತಕ್ಷಣ ಸಿ ಅಂದ್ಬಿಡ್ತೀವಿ. ಅಂದರೆ ಭೂಮಿ ಸಿ ಅಂದ ತಕ್ಷಣ, ಅವಳು ಅಂದ ತಕ್ಷಣ ಅದು ಹೆಣ್ಮಕ್ಳಿಗೆ ಮಾತ್ರ ಸೀಮಿತ ಆಗಿರೋಲ್ಲ, ಅದು ಫೆಮಿನಿನ್ ಜೆಂಡರ್ಗೆ ಮಾತ್ರ ಸೀಮಿತ, ಸ್ತ್ರೀಲಿಂಗಕ್ಕೆ ಮಾತ್ರ ಸೀಮಿತ ಆಗಿರಲ್ಲ, ಅದು ಎಲ್ಲ ಲಿಂಗಗಳನ್ನು ಒಳಗೊಂಡಿರ್ತದೆ. ಅದೇ ರೀತಿಯಾಗಿ ಪುರುಷಾರ್ಥಗಳು ಪುರುಷ ಅಂದ ತಕ್ಷಣ ಅಲ್ಲಿ ನಾವು ಬರೀ ಪುಲ್ಲಿಂಗಕ್ಕೆ ಸೀಮಿತ ಆಗಿಲ್ಲ, ಅದು ಎಲ್ಲ ಲಿಂಗಗಳನ್ನು ಒಳಗೊಂಡಿರ್ತದೆ. ಆದರೆ ಆ ಪುರುಷಾರ್ಥವನ್ನು ಅನುಸರಿಸಬೇಕಾದ್ರೆ ಅದಕ್ಕೆ ಮನಸ್ಸಿನ ಬಲ ಬೇಕಾಗುತ್ತೆ, ಮನಸ್ಸಿನ ಶಕ್ತಿ ಬೇಕಾಗುತ್ತೆ. ಆ ಮನಸ್ಸಿನ ಶಕ್ತಿಯಾಗಿ ಏನಾಗ್ತೀವಿ ನಾವು ಪುರುಷಾರ್ಥಗಳು ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಪುರುಷಾರ್ಥಗಳು 4 ತೆರನಾಗಿದೆ. ಒಂದು ಅರ್ಥ, ಕಾಮ 2, 3ನೇದು ಧರ್ಮ, 4ನೇದು ಮೋಕ್ಷ. ಈ ಅರ್ಥ, ಕಾಮ, ಧರ್ಮ, ಮೋಕ್ಷಗಳನ್ನು ಬೇರೆ ರೀತಿಯಾಗಿ ಅರ್ಥೈಸಿ ಈ ಸಮಾಜವನ್ನು ಮುನ್ನಡೆಸಲಿಕ್ಕೆ ಆಗಿನ ದಾರ್ಶನಿಕರು ಪ್ರಯತ್ನಪಟ್ಟರು. ಈಗಲೂ ಕೂಡ ಅವು ಒಂದಿಲ್ಲ ಒಂದು ರೀತಿಯಾಗಿ ತಮ್ಮ ಬೆಳವಣಿಗೆಯನ್ನು ತೋರಿಸ್ತಾ ಇದ್ದಾರೆ. ಈ ಅರ್ಥ ಅಂದರೆ ಸಾಮಾನ್ಯವಾಗಿ ಮೀನಿಂಗ್ ಅಂತ ತಿಳ್ಕೊಂಡ್ಬಿಡ್ತೀವಿ ಭಾಷೆಯ ಪ್ರಶ್ನೆ ಬಂದಾಗ. ಆದರೆ ಅದನ್ನು ಮೀರಿ ಅರ್ಥ ಇನ್ನಿಷ್ಟು ವಿಶಾಲವಾದ ಅರ್ಥವನ್ನು ಕೊಡ್ತಾ ಇದೆ. ಅರ್ಥ ಅಂದರೆ ಸಂಪತ್ತು ಅನ್ನುವ ಅರ್ಥವನ್ನು ಕೂಡ ಕೊಡ್ತಾ ಇದೆ. ಅಂದರೆ ಮನುಷ್ಯ ಬಾಳಿ ಬದುಕಿ ನಾಗರಿಕನಾಗಬೇಕಾದ್ರೆ ಸಂಸ್ಕೃತಿವಂತನಾಗಬೇಕಾದ್ರೆ ಅವನು ಒಂದಿಲ್ಲ ಒಂದು ರೀತಿಯಾಗಿ ಈ ಸಂಪತ್ತನ್ನು ಆಶ್ರಯಿಸ್ತಾನೆ. ಸಂಪತ್ತು, ಆಹಾರ ಕೂಡ ಒಂದು ಸಂಪತ್ತನೇ. ಯಾಕಂದರೆ ಅದನ್ನು ಗಳಿಸಬೇಕಾಗತ್ತೆ, ಅದನ್ನು ಪಡಿಬೇಕಾಗತ್ತೆ. ಮನುಷ್ಯನ ದೇಹದ ಬೆಳವಣಿಗೆಗೋಸ್ಕರ, ಮನಸ್ಸಿನ ಬೆಳವಣಿಗೆಗೋಸ್ಕರ, ಅವನ ನಾಗರಿಕತೆಗೋಸ್ಕರ ಅದನ್ನು ನಾವು ಸಂಪಾದಿಸಬೇಕಾಗತ್ತೆ. ಅಂದರೆ ಮನುಷ್ಯನ ಬೆಳವಣಿಗೆಗೆ ಯಾವುದನ್ನು ಸಂಪಾದಿಸ್ತೀವಲ್ಲ ಬಾಹ್ಯಾತ್ಮಕವಾಗಿ, ಅದು ಸಂಪತ್ತು ಅಂತೇಳಿ ನಾವು ವಿಶಾಲ ಅರ್ಥದಲ್ಲಿ ಹೇಳ್ಬೋದು. ಅಂದರೆ ಸಂಪತ್ತು ಆಹಾರದಿಂದ ಪ್ರಾರಂಭವಾಗಿ ಅದು ದುಡ್ಡಿನ ರೂಪವನ್ನು ಪಡೆದುಕೊಂಡಾಗ ಅದು ಬೇರೆ ಬೇರೆ ತೆರನಾದ ಪರಿಣಾಮವನ್ನು ಬೀರಲಿಕ್ಕೆ ಶುರುವಾಗುತ್ತೆ. ಈಗ ಸಂಪತ್ತು ಅಂದ ತಕ್ಷಣ ನಾವು ಅಗತ್ಯತೆಗಳನ್ನು ಬಿಟ್ಟು ನಾವು ಅಗತ್ಯತೆಗಿಂತ ಮೀರಿರ್ತಕ್ಕಂಥ ಕೆಲವು ವಸ್ತುಗಳನ್ನು ನಾವು ಸಂಪತ್ತು ಅಂತ ಹೇಳ್ಬೋದು. ವಿಶೇಷವಾಗಿ ದುಡ್ಡಿನ ಒಂದು ಚಲಾವಣೆ ಪ್ರಾರಂಭ ಆದಮೇಲೆ, ಮೊದಲು ವಸ್ತು ಇರ್ತಿತ್ತು. ಆಮೇಲೆ ಯಾವ ಅವಶ್ಯಕತೆ ಇದೆ ಅದು ಒಬ್ಬರಿಗೆ ಕೊಡ್ತಿದ್ರು, ಇನ್ನೊಬ್ಬರು ಅವಶ್ಯಕತೆ ಇದನ್ನು ತೆಗೆದುಕೊಳ್ತಿದ್ರು. ಈ ರೀತಿಯಾಗಿ ವಸ್ತುವಿನ ಬದಲಾವಣೆ ಇರ್ತಿತ್ತು. ಆಗ ಅದು ಅಷ್ಟು ಪರಿಣಾಮ ಬೀರ್ತಿದ್ದಿಲ್ಲ. ಆದರೆ ಯಾವಾಗ ಅವುಗಳ ಸ್ಥಾನವನ್ನು ಈ ಹಣ ತೆಗೆದುಕೊಳ್ತು, ಅದು ಕಾಗದ ರೂಪ, ಲೋಹದ ರೂಪದಲ್ಲಾಗಲಿ ಕಾಗದ ರೂಪದಲ್ಲಿ ತೆಗೆದುಕೊಳ್ತು, ಆಗ ಅದರ ಸ್ಥಿತಿ ಬೇರೆ ಆಗಿಬಿಡುತ್ತೆ. ಮನುಷ್ಯ ಯಾವುದೇ ಒಂದು ವಸ್ತುವನ್ನು ತನ್ನಲ್ಲಿದ್ದನ್ನು ಉತ್ಪಾದನೆ ಮಾಡ್ತಾನೆ. ಹೆಚ್ಚುವರಿ ಉತ್ಪಾದನೆ ಆದಾಗ ಅದನ್ನು ಬೇರೆಯವರು ಕೊಡ್ತಾನೆ. ಅವರಲ್ಲಿರ್ತಕ್ಕಂಥ ಉತ್ಪಾದನೆಯನ್ನು ತಾನು ತೆಗೆದುಕೊಳ್ತಾನೆ. ಬರ್ತಾ ಏನಾಗಿತ್ತು, ಅದು ಹೆಚ್ಚುವರಿ ಆಗದೇ ಇರಲಿ, ಮನುಷ್ಯನ ಬಳಕೆಗಾಗಿಯೇ ಹೆಚ್ಚುವರಿ ರೀತಿಯಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆ ವಸ್ತುವನ್ನು ಹಣ ಕೊಟ್ಟು ಖರೀದಿ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆವಾಗ ವಸ್ತು ಇರ್ತಿತ್ತು. ಬರ್ತಾ ಏನಾಗಿಬಿಡ್ತೀಗ ಹಣ ಆಗಿಬಿಡ್ತು. ಯಾವಾಗ ಈಗ ಒಂದು ಬಾಹ್ಯ ರೂಪಕ್ಕೆ ಬಂತು, ಆವಾಗ ಮನುಷ್ಯ ತದ್ದುವಾಗಿ ಏನು ಮಾಡ್ತಾನೆ, ಸಂಪತ್ತಿನ ಆಕರಣೆಗೆ, ಸಂಪತ್ತಿನ ಸಂಗ್ರಹಕ್ಕೆ ತೊಡಗ್ತಾನೆ. ಈ ಸಂಗ್ರಹ ಏನಿದೆಲ್ಲ ಇದು ಮನುಷ್ಯನನ್ನು ಅಧಮತನಕ್ಕೆ ಕರ್ಕೊಂಡೋದು. ಅಷ್ಟೇ ಅಲ್ಲ, ಮನುಷ್ಯನನ್ನು ಒಂದು ಪ್ರಾಣಿ ರೀತಿಯಾಗಿ ಕಾಣಿಸ್ಲಿಕ್ಕೆ ಮನುಷ್ಯನನ್ನು ಪ್ರಾಣಿ ರೀತಿಯಾಗಿ ನೋಡ್ಕೊಳ್ಳಿಕ್ಕೆ ಶುರುವಾಯಿತು. ಅಂದರೆ ಯಾವನ ಹತ್ರ ಹಣ ಇರ್ತದೋ ಅವನೇ ದೊಡ್ಡಪ್ಪನಾಗಿಬಿಡ್ತಾನೆ. ಹೀಗಾಗಿ ಹಣ ಇಡೀ ಮನುಷ್ಯನ ದೇಹದ ಮೇಲೆ ಒಂದಿಲ್ಲ ಒಂದು ರೀತಿಯಾಗಿ ತನ್ನ ಅಂಕಿತವನ್ನು, ತನ್ನ ಕಂಟ್ರೋಲನ್ನು ಮಾಡಲಿಕ್ಕೆ ಶುರು ಮಾಡ್ತದೆ. ಹೀಗಾಗಿ ಮನುಷ್ಯ ಬರ್ತಾ ಒಂಥರ ಮೃಗತ್ವವಾಗಿ ಹಣವನ್ನು ಗಳಿಸಲಿಕ್ಕೆ ಏನು ಬೇಕಾದನ್ನಾದ್ರೂ ಮಾಡ್ತಾನೆ. ಯಾಕಂದರೆ ಹಣ ಮುಖ್ಯ ಆಗಿಬಿಡ್ತಾರೆ. ಹಣ ಇದ್ದರೆ ನಾವು ಎಲ್ಲ ವಸ್ತುಗಳನ್ನು ಕೊಂಡುಕೊಳ್ಬೋದು ಅಂತೇಳಿ ಒಂದು ಭಾವನೆ ಬಂದುಬಿಡುತ್ತೆ. ಆ ಭಾವನೆ ಅದು ಒಂದು ಮಟ್ಟಕ್ಕೆ ನಿಜನೂ ಹೌದು. ಆದರೆ ಅತಿಯಾಗಿರ್ತಕ್ಕಂಥ ಒಂದು ಅದರ ಮೇಲೆ ಆಸೆ ಏನಿದೆಯಲ್ಲ, ಅದು ಮನುಷ್ಯನನ್ನು ಅಧೋಗತಿಗೆ ಕೊಂಡೊಯ್ಯುತ್ತೆ. ಮನುಷ್ಯ ಬೆಳವಣಿಗೆಗೆ ಒಂದು ಸಂಪತ್ತು ಬೇಕಾಗತ್ತೆ, ಒಂದು ಅರ್ಥ ಬೇಕಾಗತ್ತೆ. ಕೌಟುಂಬಿಕ ಬೆಳವಣಿಗೆ ಒಂದು ಅರ್ಥ ಬೇಕಾಗುತ್ತೆ, ಸಮಾಜದ ಬೆಳವಣಿಗೆ ಒಂದು ಅರ್ಥ ಬೇಕಾಗುತ್ತೆ, ಸಂಪತ್ತು ಬೇಕಾಗುತ್ತೆ.
ಆದ ಸಂಪತ್ತು ಮಿತಿಮೀರಿದಾಗ ಏನಾಗುತ್ತೆ, ಅದು ಮನುಷ್ಯನನ್ನು ಅವಮಾನಕ್ಕೀಡು ಮಾಡಿಕೊಡ್ತದೆ, ಮನುಷ್ಯನನ್ನು ಅಧೋಗತಿಗೆ ಕೊಂಡೊಯ್ತದೆ. ಆದ ಕಾರಣ ಮನುಷ್ಯನಿಗೆ ಆ ಸಂಪತ್ತು ಬೇಕು, ಆ ಸಂಪತ್ತು ಇತಿಮಿತಿಯಲ್ಲಿರಬೇಕು. ಅದು ಪುರುಷಾರ್ಥದ ಒಂದು ಲಕ್ಷಣ ಆಗುತ್ತೆ. ಆದರೆ ಬರೀ ಅದು ಪುರುಷಾರ್ಥ ಲಕ್ಷಣ ಅಂದ ತಕ್ಷಣ ಎಲ್ಲವನ್ನೂ ಕೂಡ ಅದಕ್ಕೆ ಮೀಸಲಾಗಿರಬೇಕಂತಿಲ್ಲ. ಈ ಹಣ ಸಂಪತ್ತಿನ ಒಂದು ಕೇಂದ್ರೀಕರಣ ಆದಮೇಲೆ, ಸಂಪತ್ತು ಮನುಷ್ಯನ ಬಳಕೆ ಮಾಡಿದ ಮನುಷ್ಯನೂ ಸಂಪತ್ತನ್ನು ಬಳಕೆ ಮಾಡಿದ್ಮೇಲೆ ಬರ್ತಾ ಬರ್ತಾ ಸಂಪತ್ತು ಮನುಷ್ಯನನ್ನು ಬಳಕೆ ಮಾಡಲಿಕ್ಕೆ ಶುರುವಾಯಿತು. ಒಂದು ಹಂತದಲ್ಲಿ ಅವನು ಏನು ಮಾಡ್ತಾನೆ, ಅದನ್ನು ಮೀರಿ ಹೋಗಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಆಗ ಅವನ ಕೌಟುಂಬಿಕ ಸಮಸ್ಯೆ, ಸಾಮಾಜಿಕ ಸಮಸ್ಯೆಗಳು ಇತ್ಯಾದಿಗಳನ್ನು ಕೂಡ ಅವನು ಎದುರಿಸ್ತಾನೆ, ಸವಾಲಾಗಿ ಸ್ವೀಕರಿಸ್ತಾನೆ. ಆ ಒಂದು ಹಂತದಲ್ಲಿ, ಅಂದರೆ ಸಂಪತ್ತಿನ ಒಂದು ಹಂತದಲ್ಲಿ ಏನಾಗುತ್ತೆ, ಮನುಷ್ಯನಿಗೆ ಈ ಕಾಮಾದಿ ಬಯಕೆಗಳು ಕೂಡ ಇರ್ತವೆ. ಆ ಕಾಮ ಕೂಡ ಭಾಳ ಪ್ರಮುಖ ಆಗುತ್ತೆ. ಕಾಮ ಅಂದರೆ ಎರಡು ಅರ್ಥಗಳನ್ನು ಕೊಡ್ತಾರೆ. ಒಂದು ಲಸ್ಟು, ಬಾಡಿಲಿ ಫ್ಲೂಯಿಡು, ಇನ್ನೊಂದು ಆಸೆ ಅಂತೇಳಿ. ಆಸೆ ಸಾಮಾನ್ಯವಾಗಿ ಅದು ಆಕರ್ಷಣೆಯಿಂದ ದೂರ ಉಳಿದಿರ್ತಕ್ಕಂಥದ್ದು. ಅಂದರೆ ವಿಜಾತಿ ಲಿಂಗಗಳು ಆಕರ್ಷಣೆಗೊಳಗಾಗುತ್ತವ, ಆ ಆಕರ್ಷಣೆಗೊಳಗಾದಂಥ ಕಾಮಭಾವನೆ ಉಂಟಾಗುತ್ತೆ. ಆ ಕಾಮಭಾವನೆಯನ್ನು ತಿಳಿಸ್ಕೊಳ್ಳೋಕ್ಕೆ ಅವನು ಬೇರೆ ಬೇರೆ ದಾರಿಗಳನ್ನು ಕಂಡುಕೊಂಡಿದ್ದಾನೆ. ಅದು ಕೂಡ ಮನುಷ್ಯನ ಅವಶ್ಯಕತೆಯ ಒಂದು ಮಟ್ಟಿಗೆ. ಆದರೆ ಅದಕ್ಕೆ ತನ್ನದೇ ಆದ ಇತಿಮಿತಿಗಳಿದೆ, ತನ್ನದೇ ಆದ ಚೌಕಟ್ಟಿದೆ. ಆ ಕಾಮವನ್ನು ಅವನು ತೀರಿಸೋಕ್ಕೋಸ್ಕರ ಏನು ಮಾಡ್ತಾನೆ, ಅವನು ಕೌಟುಂಬಿಕ ಬೆಳವಣಿಗೆಯನ್ನು ಮಾಡಿಕೊಳ್ತಾನೆ, ಸಾಮಾಜಿಕ ಬೆಳವಣಿಗೆಯನ್ನು ಮಾಡಿಕೊಳ್ತಾನೆ. ಆ ಕಾಮಕ್ಕೆ ಒಂದು ಚೌಕಟ್ಟನ್ನು ಹಾಕ್ತಾನೆ. ಬರೀ ಕಾಮಕ್ಕಷ್ಟೇ ಅಲ್ಲ, ಈ ಪುರುಷಾರ್ಥಗಳಿಗೆ ಒಂದು ಚೌಕಟ್ಟನ್ನು ಹಾಕ್ತಾನೆ. ಆ ಚೌಕಟ್ಟಿನ ಒಳಗೆ ಏನಾಗುತ್ತೆ, ಮನುಷ್ಯ ವರ್ತಿಸಿದಾಗ ಆ ಕಾಮ ಕೂಡ ಒಂದು ಒಳ್ಳೆಯ ಭಾವನೆಯಾಗಿ ಒಳ್ಳೆಯ ರೂಪದಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಆಗ್ತದೆ. ಆ ಚೌಕಟ್ಟನ್ನು ಬಿಟ್ಟು ಹೋದಾಗ ಏನಾಗ್ತದೆ, ಆ ಕಾಮ ವಿಕಾರ ರೂಪ ತಾಳ್ತಾ ಇದೆ. ಈಗ ಕಾಮ ವಿಕಾರಗಳನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ರೀತಿಯಲ್ಲಿ ನೋಡ್ತಾ ಇದ್ದೇವೆ. ಈ ಪಟ್ಟಣಗಳು ಹೋಗ್ಬಿಟ್ರೆ ಕಾಮ ವಿಕಾರದ ವಿಚಿತ್ರ ಭಾವನೆಗಳನ್ನು ನೋಡ್ತಾ ಇದ್ದೇವೆ. ಹಿಂದೆ 60-70 ಇರ್ತಕ್ಕಂಥ ಸಮಾಜ ಈಗ ನಾವು ಕಾಣಲಿಕ್ಕೆ ಸಾಧ್ಯತೆ ಇಲ್ಲ. ಅದು ಎಸ್ಪೆಷಲಿ ಈ ವಿಶೇಷವಾಗಿ ವಿದ್ಯೆಯನ್ನು ಪಡೆದಿರ್ತಕ್ಕಂಥ ವ್ಯಕ್ತಿಗಳೇ, ಹೆಣ್ಣಿರಲಿ ಗಂಡಿರಲಿ, ಅವರು ಈ ಒಂದು ಕಾಮ ವಿಕಾರಗಳಿಗೆ ಬಲಿಯಾಗ್ತಾ ಇದ್ದಾರೆ. ಒಂದಾನೊಂದು ಕಾಲಕ್ಕೆ ಈ ಸಮೂಹ ಕುಟುಂಬದಲ್ಲಿ ಕೂಡು ಕುಟುಂಬದಲ್ಲಿ ಇದು ಅಷ್ಟು ಪರಿಣಾಮ ಬೀರ್ತಿದ್ದಿಲ್ಲ. ಆದರೆ ಈಗ ಆ ಕೂಡು ಕುಟುಂಬಗಳು ಸಿದ್ಧವಾಗಿ ವೈಯಕ್ತಿಕ ಕುಟುಂಬಗಳು ಬೆಳವಣಿಗೆ ಆದಾಗ ಏನಾಗುತ್ತೆ, ಆ ಕಾಮ ಮತ್ತಿಷ್ಟು ವಿಚಿತ್ರ ರೂಪದಲ್ಲಿ ವಿಕಾರವಾಗಿ ಪರಿವರ್ತನೆ ಆಗಿಬಿಟ್ಟಿದೆ. ಈಗ ಯಾವ ಮಟ್ಟಿಗೆ ಬಂದುಬಿಟ್ಟಿದೆ ಅಂತಂದರೆ, ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ, ಇವನು ಹಳ್ಳಿಗಳಲ್ಲಿ ಕೂಡ, ಪಟ್ಟಣದಿಂದ ಪ್ರಭಾವಿತ ಹಳ್ಳಿಗಳಿರತಕ್ಕಂಥ ವ್ಯಕ್ತಿಗಳು ಕೂಡ ಕಾಮವಿಕಾರಕ್ಕೆ ಒಳಗಾಗಿ ಕೌಟುಂಬಿಕ ಚಿತ್ರಣವೇ ಅಲ್ಲೋಲ ಕಲ್ಲೋಲಾಗಿಬಿಟ್ಟಿದೆ. ಯಾರಿಗೆ ಯಾರು ಗಂಡ ಅಂತ ಹೇಳೋದು ಕೂಡ ಭಾಳ ಕಷ್ಟ ಆಗಿದೆ, ಯಾರಿಗೆ ಯಾರು ಹೆಂಡತಿ ಅಂತ ಹೇಳೋದು ಕೂಡ ಭಾಳ ಕಷ್ಟ ಆಗಿಬಿಟ್ಟಿದೆ. ಅಂಥ ಒಂದು ಕಾಮವಿಕಾರ ಈಗ ನಾವು ಕಾಣ್ತಾ ಇದ್ದೇವೆ. ಆದರೆ ಒಂದಾನೊಂದು ಕಾಲಕ್ಕೆ ಈ ಕಾಮವಿಕಾರದ ಪರಿಸ್ಥಿತಿ ಆಗಿದ್ದಿಲ್ಲ. ಭಾರತದ ಪರಂಪರೆಯಲ್ಲಿ ವಿರಕ್ತ ಅಂತ ಪರಂಪರೆ ಬರುತ್ತೆ. ಆ ಕಾಮವನ್ನು ದೂರಿಟ್ಟು ಅದನ್ನು ಅಲಕ್ಷಿಸಿ ಅದನ್ನು ತೀರಾ ನಿಷ್ಕಾಳಜಿ ನೋಡ್ತಕ್ಕಂತಾಗಿ ವಿರಕ್ತರಾಗಿ ತಮ್ಮ ಜೀವನವನ್ನು ಕಟ್ಟಿಕೊಂಡಿರ್ತಕ್ಕಂಥ, ಬೇರೆ ಜೀವನವನ್ನು ಕಟ್ಟಿರ್ತಕ್ಕಂಥ, ತಮ್ಮ ಸಾಧನೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಕಾಣ್ತಾ ಇದ್ದೇವೆ. ಅಂಥ ಶಕ್ತಿಗಳನ್ನು ಕೂಡ ಕಾಣ್ತಾ ಇದ್ದೇವೆ. ಅಂಥ ಶಕ್ತಿ ಉಗಮವಾಗಿರ್ತಕ್ಕಂಥ ಸ್ಥಾನಗಳೇನಾಗೈತೆ, ಈಗ ಕಾಮವಿಕಾರ ತನ್ನ ನಾಟಕವನ್ನು ನಡೆಸ್ತಾ ಇದೆ. ಅದು ದುರ್ನಾಟಕ ಅಂತ ಹೇಳ್ಬೋದು. ಎಷ್ಟೋ ಜನ ಈ ಅಡ್ವರ್ಟೈಸ್ಮೆಂಟಿಗೆ ಬಲಿಯಾಗಿ ಈಗ ಮಾಧ್ಯಮಗಳನ್ನು ಬಂದುಬಿಟ್ಟಿದ್ದಾವಲ್ಲ, ಮಾಧ್ಯಮಗಳ ಮೂಲಕ ಹೌದವರು ಅಲ್ಲವರು ಅದನ್ನು ವಿಚಾರ ಮಾಡ್ತಕ್ಕಂಥ, ಸರಿಯೋ ತಪ್ಪಂತ ವಿಚಾರ ಮಾಡ್ತಕ್ಕಂಥ ಮನಸ್ಥಿತಿಯನ್ನೇ ನಾವು ಕಳ್ಕೊಂಡ್ಬಿಟ್ಟಿದ್ದೇವೆ. ಯಾವುದಾದ್ರೂ ನಾವು ನೋಡಿದ್ರೇ ಅದು ಸತ್ಯ ಇರಬೇಕು, ಅದನ್ನು ಈ ಥರ ಮಾಡಬೇಕು, ಅದನ್ನು ನಾವು ಮಾಡಿ ಸಂತೋಷ ಮಾಡಬೇಕು, ಸಂತೋಷ ಪಡಬೇಕು, ಸಂತೋಷಬೇಕು ಅಂತಕ್ಕಂಥ ಭಾವನೆಯಿಂದ ವಿಚಿತ್ರ ವರ್ತನೆಗಳಲ್ಲಿ ನಾವು ತಡೆಬಿಟ್ಟಿದ್ದೇವೆ. ಅಂದರೆ ನಾವು ಈ ಪ್ಲೆಜರ್ನು ಒಂದು ಮಟ್ಟಕ್ಕೆ ಇಳಿದುಬಿಟ್ಟಿದ್ದೇವೆ. ಇಂದಿನ ಕಾಲದಲ್ಲಿ ಕಾಮ ಈ ಮನುಷ್ಯನ ಅಂದರೆ ಅಗತ್ಯತೆಯನ್ನು ಅಗತ್ಯತೆಯನ್ನು ಸರಿಪಡಿಸಲಿಕ್ಕೆ ಉಪಯೋಗ ಆಗ್ತಿತ್ತು. ಕೌಟುಂಬಿಕ ಬೆಳವಣಿಗೆಯನ್ನು ಮುಂದುವರಿಸಲಿಕ್ಕೆ ಉಪಯೋಗ ಆಗ್ತಿತ್ತು. ಮಾನವನ ಒಂದು ಕುಡಿಯನ್ನು ಮುಂದುವರಿಸಲಿಕ್ಕೆ ಉಪಯೋಗ ಆಗ್ತಿತ್ತು. ಆದರೆ ಈಗ ಅದೆಲ್ಲ ಹೋಗಿಬಿಟ್ಟಿದೆ. ಈಗ ಎಲ್ಲಿಗೆ ಬಂದುಬಿಟ್ಟಿದೆ ಅಂತಂದರೆ, ಕೆಲವು ಸಲ ಗಂಡ ಹೆಂಡಂದರು 1-2 ಮಕ್ಕಳಾದವರಿಗೆ ಕೂಡ ಅವ್ರ ಗಂಡ ಹೆಂಡತಿರ್ತಾರೆ. ಆಮೇಲೆ ಅವನಿಗೆ ಹೇಳೋದಾಗಿ ಇವಳಿಗೆ ಆಗಿಬಿಟ್ಟಿದೆ ಅಂಥ ಸ್ಥಿತಿಯನ್ನು ಕೂಡ ಮಾಡಿ. ಯಾಕಂದರೆ ಅವೆರಡಕ್ಕೂ ಯಾಕೆ ಒತ್ತು ಕೊಡ್ತಾನೆ, ಅಲ್ಲಿ DNA ಪ್ರಶ್ನೆ ಬರ್ತದೆ.
ಸಾಕ್ತಕ್ಕಂಥ ಒಂದು ಗಂಡ ಮದುವೆ ಮಾಡ್ತಕ್ಕಂಥವ್ರು ಹೆಂಡತಿ ಆಗಿಬಿಡ್ತಿದೆ, ಅಥವಾ ಸಾಕ್ತಕ್ಕಂಥವ್ರು ಹೆಂಡತಿ ಮದುವೆ ಮಾಡ್ತಕ್ಕಂಥ ಗಂಡ ಆಗಿಬಿಟ್ಟಿದೆ. ಈಗ ಏನಾಗ್ಬಿಟ್ಟಿದೆ, ಅವು ಬೇರೆ ಬೇರೆ ರೂಪವನ್ನು ಪಡೆದುಕೊಂಡು ಸಮಾಜವನ್ನು ಛಿದ್ರ ಸ್ಥಿತಿಯಲ್ಲಿ ಬರಲಿಕ್ಕೆ ಪ್ರಾರಂಭ ಆಗಿದೆ. ಆದರೆ ಇವಕ್ಕೆ ಚೌಕಟ್ಟು ಬೇಕು, ಸಾಮಾಜಿಕ ಚೌಕಟ್ಟಿದೆ, ಸಾಮಾಜಿಕ ರೀತಿ ನೀತಿಗಳಿವೆ. ಆದರೆ ಅವುಗಳನ್ನು ಮೀರಿ ಅವೈಚಾರಿಕವಾಗಿ ಅನೈತಿಕವಾಗಿ ನಡೆದುಕೊಂಡಾಗ ಏನಾಗಿದೆ, ಇಂಥ ಸಮಸ್ಯೆಗಳು ಬರ್ತವೆ. ಕೆಲವು ಕಂಟಕಗಳು, ಕೆಲವು ದೋಷಗಳು ಬರ್ತವೆ. ಆ ಕಂಟಕಗಳನ್ನು ಮತ್ತು ದೋಷಗಳನ್ನು ಹೇಗೆ ಯಾವ ರೀತಿ ನಿವಾರಿಸಿಕೊಳ್ಬೇಕನ್ನೋ ಒಂದು ಜ್ಞಾನ ಮನುಷ್ಯನಿಗೆ ಇರಬೇಕು. ಆ ಇದ್ದ ಜ್ಞಾನವನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು. ಅದಕ್ಕೆ ಹೊಂದಿಕೆಯಾಗಬೇಕು. ಅಂದರೆ ಈ ವಿರಕ್ತ ಪರಂಪರೆ ಇರ್ತಕ್ಕಂಥ ಒಂದು ದೇಶದಲ್ಲಿ ಈ ವಿಕಾರಾದಿಗಳೇನಿರ್ತಾರಲ್ಲ, ಕಾಮ ವಿಕಾರಿಗಳೇನಿರ್ತಾರಲ್ಲ, ಇವರು ಅಲ್ಲೋಲ ಕಲ್ಲವನ್ನು ಸೃಷ್ಟಿ ಮಾಡಿಕೊಂಡು ಆ ವಿರಕ್ತರೇ ವಿಕಾರಿಗಳಾಗ್ತಕ್ಕಂಥ ಒಂದು ಸ್ಥಿತಿ ಕೂಡ ಬಂದ್ಬಿಟ್ಟಿದೆ. ಅಂದರೆ ಅಷ್ಟು ಪ್ರಬಲವಾಗಿ ಈ ಕಾಮ ವಿಕಾರಿಗಳು ಸಮಾಜದಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಅಂತೇಳಿ. ಅದನ್ನು ಮೀರಿಕೆಲು ಹೋಗ್ತಕ್ಕಂಥ ವಿರಕ್ತರು ನಮ್ಮಲ್ಲಿದ್ದಾರೆ. ಅದು ಭಾಳ ಕೈವೇಳೆಯಷ್ಟು ಅಂಥವರಿಗೆ ನಾವು ಸದಾ ಋಣಿಯಾಗಿರಬೇಕಾಗತ್ತೆ. ಅವರಿಗೆ ನಮಗೆ ಆದರ್ಶ ಆಗ್ತಾರೆ, ಆದರ್ಶಪ್ರಾಯರಾಗ್ತಾರೆ, ಸಮಾಜವನ್ನು ಮುನ್ನಡೆಸುವ ವ್ಯಕ್ತಿಗಳಾಗ್ತಾರೆ, ಶಕ್ತಿಗಳಾಗ್ತಾರೆ. ಈ ರೀತಿಯ ಅರ್ಥದಲ್ಲಿ ಇದರಲ್ಲಿ ತಂದುಕೊಂಡಾಗ ಏನಾಗುತ್ತೆ, ನಮಗೆ ಆ ಕಾಮ ಕೂಡ ಒಂದು ಒಳ್ಳೆಯ ಪುರುಷಾರ್ಥದ ಲಕ್ಷಣವನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಆಶೆಯನ್ನು ಬಿಡಬೇಕು, ಬಿಟ್ಟರೆ ಒಳ್ಳೆಯದಂತ. ಆದರೆ ಬಿಡಬೇಕನ್ನೋದಕ್ಕಿಂತ ಆಶೆಗೆ ಚೌಕಟ್ಟು ಹಾಕಬೇಕು. ಯಾವ ಆಶೆ ಇರಬೇಕು, ಯಾವ ಆಶೆ ಇರಬಾರ್ದು, ಅದು ನಮಗೆ ಬೇಕಾಗುತ್ತೆ. ಹಾಗಾಗಿ ಏನಾಗ್ತದೆ, ಆ ಕಾಮ ವಿಕಾರಗಳನ್ನು ಬಿಟ್ಟುಕೊಟ್ಟು ನಾವು ಸಶಕ್ತ ಕಾಮಕ್ಕೆ ಹೋಗಲಿಕ್ಕೆ ಸಾಧ್ಯತೆ ಆಗುತ್ತೆ. ಆ ಮನುಷ್ಯನ ಒಂದು ಬೆಳವಣಿಗೆಯನ್ನು ಉಪಯೋಗಿಸಲಿಕ್ಕೆ ಸಾಧ್ಯತೆ ಆಗುತ್ತೆ. ಸಾಮಾಜಿಕ ಬೆಳವಣಿಗೆಗೆ ಸಾಧ್ಯತೆ ಆಗ್ತದೆ. ಮತ್ತು ಧರ್ಮವನ್ನು ಬೇರೆ ಬೇರೆ ರೀತಿಯಾಗಿ ಅರ್ಥೈಸ್ತಾರೆ. ಅದೆಲ್ಲ ಅರ್ಥೈಸಲಿಕ್ಕೆ ನಾನು ಹೋಗೋದಿಲ್ಲ. ಯಾಕಂದರೆ ಭಾರತದಲ್ಲಿ ಅನೇಕ ಧರ್ಮಗಳಿವೆ, ಅನೇಕ ಜ್ಞಾನಶಾಖೆಗಳಿವೆ. ಆ ಜ್ಞಾನಶಾಖೆಗಳು ಒಂದೊಂದು ಧರ್ಮಗಳಾಗಿ ಉಗಮವಾಗಿಬಿಟ್ಟಿವೆ. ಹೀಗಾಗಿ ನಾನು ಆ ಧರ್ಮ ಈ ಧರ್ಮ ಅಂತ ಹೇಳಲ್ಲ. ಆದರೆ ಸಾಮಾನ್ಯವಾಗಿ ಸಿಂಧೂ ನದಿಯ ಸಂಸ್ಕೃತಿಯಲ್ಲಿ ಮತ್ತು ಭಾರತದಲ್ಲಿರ್ತಕ್ಕಂಥ ಇನ್ನಿತರ ನದಿಗಳ ಮೇಲೆ ಉಗಮವಾಗಿರ್ತಕ್ಕಂಥ ಸಂಸ್ಕೃತಿಗಳಲ್ಲಿ ಏನಾಗುತ್ತೆ, ಈ ಒಂದು ಮಾತಿದೆ, ಕೊಡೋ ತಗೊಳ್ಳೋದು ವಿಚಾರ, ಈ ಸಂಬಂಧಪಟ್ಟಂತೆ ಅನೇಕ ಮಾತುಗಳನ್ನು ಹೇಳ್ತೇವೆ. ಕೊಡೋ ತಗೊಳ್ಳೋದು ಲೆಕ್ಕಾಚಾರ, ಊಟ ಮಾಡೋದು ಮಮಚಾರ ಅಂತೇಳಿ. ಅಂದರೆ ಒಬ್ಬ ಮನುಷ್ಯ ಒಂದು ಕೊಟ್ಟರೆ ಅವನಿಗೆ ಇನ್ನೊಂದಕ್ಕೂ ಅವನು ಕೊಡಬೇಕಾಗತ್ತೆ. ಒಬ್ಬ ಸಹಕರಿಸಿದರೆ ಅವನು ಕೂಡ ಇನ್ನೊಬ್ಬನು ಕೂಡ ಸಹಕಾರ ಕೊಡಬೇಕಾಗತ್ತೆ ಅನ್ನುವ ಆಪತ್ತುಗಳಲ್ಲಿ. ಒಬ್ಬನು ಸಂಕಟಕ್ಕೆ ಸಿಲುಕಿದಾಗ ಅವನ ಸಂಕಟದಿಂದ ಪರಿಹಾರ ಮಾಡಿಸಲಿಕ್ಕೆ ನಾವು ಪರಿಹಾರ ಉಪಗಳ ಮಾರ್ಗವಾಗಿ ಅವನಿಗೆ ಸಹಾಯ ಸಹಕಾರ ಮಾಡ್ತೀವಲ್ಲ, ಅಥವಾ ಅವನೊಂದಿಗೆ ಇರ್ತೀವಲ್ಲ, ಅದು ಧರ್ಮ ಆಗುತ್ತೆ. ಅದನ್ನು ಮತ್ತೆ ಆ ವ್ಯಕ್ತಿ ಅಂಥದೇ ಕಷ್ಟದಲ್ಲಿದ್ದಾಗ ನಾವು ಅವನಿಗೆ ಸಹಾಯ ಸಹಕಾರಕ್ಕೆ ನಿಲ್ತೀವಲ್ಲ, ಅದು ಧರ್ಮ ಆಗುತ್ತೆ. ಈ ಧರ್ಮಕ್ಕಿನ್ನೂ ಬೇರೆ ಬೇರೆ ಅರ್ಥಗಳಿದ್ದಾವೆ. ಆದರೆ ನಾವು ಜನಸಾಮಾನ್ಯರಾಗಿ ಆ ಅರ್ಥಕ್ಕೆ ಹೋಗೋದು ಬೇಡ. ಯಾಕಂದರೆ ಅರ್ಥಕ್ಕೆ ಹೋಗ್ಬಿಟ್ರೆ ಅದು ಬೇರೆ ಬೇರೆ ಉಲ್ಬಣಗಳನ್ನು ಸೃಷ್ಟಿಬಿಡ್ತವೆ. ಆ ಮಟ್ಟಕ್ಕೆ ಈಗ ಧರ್ಮಗಳು ಬಂದುಬಿಟ್ಟಿದೆ. ಎಲ್ಲ ಧರ್ಮಗಳಲ್ಲಿ ಒಳ್ಳೆತನ ಇದೆ, ಎಲ್ಲ ಧರ್ಮಗಳಲ್ಲಿ ಒಳ್ಳೆಯವರಿದ್ದಾರೆ, ಎಲ್ಲ ಧರ್ಮಗಳನ್ನು ನಡೆಸ್ತಕ್ಕಂಥ ವ್ಯಕ್ತಿಗಳಿದ್ದಾರೆ, ಶಕ್ತಿಗಳಿದ್ದಾರೆ. ಅಂಥವ್ರು ಯಾವಾಗಲೂ ಸಮಾಜ ಪರವಾಗಿರ್ತಾರೆ. ಆ ಧರ್ಮಗಳಲ್ಲಿದ್ದುಕೊಂಡು ಆ ಧರ್ಮದ ಹೆಸರು ಹೇಳಿಕೊಂಡು ಆ ಧರ್ಮದ ವಿರುದ್ಧವಾಗಿ ನಡ್ಕೊಳ್ತಾರಲ್ಲ, ಅವರು ಯಾವಾಗಲೂ ಸಮಾಜ ಪರವಾಗಿರಲ್ಲ, ಮನುಷ್ಯ ಪರವಾಗಿರಲ್ಲ, ಅವರು ಮೃಗ ಪರವಾಗಿರ್ತಾರೆ. ಆ ಮೃಗ ಪರವಾದವರನ್ನು ನಾವು ದೂರ ಇಡಬೇಕಾದ್ರೆ ಈ ಪುರುಷಾರ್ಥಗಳನ್ನು ಒಂದಿಲ್ಲ ಒಂದು ರೀತಿ ನಾವು ಆಚರಣೆ ಮಾಡಬೇಕಾಗತ್ತೆ. ಅಂದರೆ ಆ ಮೃಗಪರವಾಗತ್ತ ವ್ಯಕ್ತಿಗಳನ್ನು ದೂರ ಇಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಅವುಗಳಿಗೆ ಒಂದು ತೆರನಾದ ಬಹಿಷ್ಕಾರ ಆಚರಣೆ ಆಗುತ್ತೆ. ಆದ ಕಾರಣ ಈ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಅರ್ಥ ಇದೆಯಲ್ಲ, ಅದನ್ನು ನಾವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಆ ಅಪ್ಲೈ ಮಾಡಿಕೊಂಡಾಗ ನಾವು ಸುಂದರ ಸಮಾಜದ ಕನಸು ಕಾಣಲಿಕ್ಕೆ ಸಾಧ್ಯತೆ ಆಗುತ್ತದೆ. ಇಲ್ಲಕ್ಕೆ ಧರ್ಮಗಳು ಏನಾಗ್ತವೆ, ಹೊಡೆದಾಡಿಕೊಂಡು ಸತ್ತು ಹೋಗಬೇಕಾಗ್ತದೆ. ಯಾವ ಧರ್ಮಗಳು ಹೊಡೆದಾಡಲಿಕ್ಕೆ ಹೇಳೋದಿಲ್ಲ, ಯಾವ ಧರ್ಮಗಳು ರಕ್ತ ಹರಿಸಲಿಕ್ಕೆ ಹೇಳೋದಿಲ್ಲ, ಯಾವ ಧರ್ಮಗಳು ಕೂಡ ದ್ವೇಷವನ್ನು ಬಿತ್ತುವುದಿಲ್ಲ. ಯಾವ ಧರ್ಮಗಳು ಇವುಗಳನ್ನೆಲ್ಲ ಮಾಡ್ತಾ ಇರ್ತವೆ, ಅವು ಧರ್ಮಗಳೇ ಅಲ್ಲ ಅಂತ ಹೇಳಬೇಕು. ಅದು ಪ್ರಬಲವಾಗಬೇಕು ಆ ಧ್ವನಿ. ಆ ದಿಕ್ಕಿನಂಥ ಜನಸಾಮಾನ್ಯ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಅದನ್ನೇ ಉಪಯೋಗ ಮಾಡ್ಕೊಂಡು ಅವರಲ್ಲಿರ್ತಕ್ಕಂಥ ಕೆಲವು ದೌರ್ಬಲ್ಯಗಳನ್ನು ಉಪಯೋಗ ಮಾಡಿಕೊಂಡು ಅದರ ಮೇಲೆ ಆಡ್ತಕ್ಕಂಥ ಶಕ್ತಿಗಳು ಕೂಡ ಈ ಪರಿಸ್ಥಿತಿಯಲ್ಲಿ ಹೆಚ್ಚಾಗಲಿಕ್ಕೆ ಶುರುವಾಗಿದ್ದಾವೆ. ಕೆಲವರು ಎಡ ವಿಚಾರಗಳ ಭಾವನೆಗಳ ಹಿನ್ನೆಲೆಯಲ್ಲಿ ಈ ಸಂಪತ್ತನ್ನು ಗಳಿಸಿದರೆ, ಈ ಧರ್ಮದ ವಿಚಾರಗಳ ಸಂಪತ್ತು ಗಳಿಸಿ ಏನೇನೋ ಮಾಡಬಾರ್ದೆಲ್ಲ ಮಾಡ್ತಕ್ಕಂಥ ಶಕ್ತಿಗಳು ಕೂಡ
ನಮ್ಮ ನಡುವೆ ಇದ್ದಾವೆ. ಆ ಶಕ್ತಿಗಳು ಇದ್ದೇ ಇರ್ತವೆ, ಯಾವಾಗಲೂ ಇರ್ತಾರೆ. ಅವುಗಳ ನಡುವೆ ಯಾವಾಗಲೂ ಈ ಒಳ್ಳೆಯದು ಮತ್ತು ಕೆಟ್ಟವರ ನಡುವೆ ಯಾವಾಗಲೂ ಹೋರಾಟ ನಡೆದೇ ಇರ್ತದೆ. ಅಂತಿಮವಾಗಿ ಒಳ್ಳೆಯದು ಜಯವನ್ನು ಸಾಧಿಸ್ತಾರೆ, ಜಯ ಪಡೀತಾ ಇರ್ತದೆ. ಒಳ್ಳೆಯದು ಜಯ ಪಡೆಯುವುದಕ್ಕೆ ಸ್ವಲ್ಪ ಸಮಯ ಬೇಕಾಗುವುದು, ಅದಕ್ಕೆ ಸಹನೆ ಬೇಕು, ಸಂಯಮ ಬೇಕು. ಹೀಗಾಗಿ ಪುರುಷಾರ್ಥಗಳನ್ನು ಅನುಸರಿಸುವಾಗ ಆ ಸಂಯಮ ಬೇಕಾಗತ್ತೆ. ಅದು ಸಂಪತ್ತಿರ್ಬೋದು, ಕಾಮ ಇರ್ಬೋದು, ಅಲ್ಲಿ ಸಂಯಮ ಇಲ್ಲದಿದ್ದರೆ ಮನುಷ್ಯನಾಗ್ತಾನೆ, ಮೃಗವಾಗ್ತಾನೆ. ಧರ್ಮವನ್ನು ಅನುಸರಿಸುವಾಗ ಕೂಡ ಒಂದು ಥರ ಸಂಯಮ ಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಬೇರೆ ಬೇರೆ ರೀತಿಯಾದ ವರ್ತನೆಗಳಿರ್ತವೆ, ಬೇರೆ ಬೇರೆ ರೀತಿಯ ಆಹಾರ ಪದ್ಧತಿಗಳಿರ್ತವೆ, ಉಡುಪು ಪದ್ಧತಿಗಳಿರ್ತವೆ, ತಿಳುವಳಿಕೆಗಳಿರ್ತವೆ, ಜ್ಞಾನಗಳು ಬೇರೆ ಬೇರೆ ರೀತಿಯಾಗಿ ನೋಡ್ತಾ ಇದ್ದಾವೆ. ಒಂದು ಧರ್ಮ ಇದು ಹೌದಂತೇಳಿ ಇನ್ನೊಂದು ಧರ್ಮ ಅದು ಅಲ್ಲಂತ ಹೇಳ್ತಕ್ಕಂಥ ಸ್ಥಿತಿ ಕೂಡ ಇರ್ತದೆ. ಆದರೆ ಅವುಗಳೆಲ್ಲ ನಡುವೆ ಒಟ್ಟಾಗಿ ಮನುಷ್ಯ ಮುಖ್ಯ ಅಂತಕ್ಕಂಥದ್ದನ್ನು ನಂಬಿಕೊಂಡು ಎಲ್ಲ ಧರ್ಮಗಳು ನಂಬ್ತಿರ್ತವೆ. ಆದರೆ ನಂಬಿದ್ದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಯಾವ ಧರ್ಮಗಳು ಮುಂದೆ ಬರ್ತಿರ್ತಾವಲ್ಲ ಅವು ನಿಜವಾದ ಧರ್ಮಗಳಾಗಿರ್ತವೆ, ಅದು ಯಾವುದೇ ರೂಪದಲ್ಲಿರ್ಬೋದು. ಹೀಗಾಗಿ ಇಲ್ಲಿ ಒಂದು ಥರ ಸಂಯಮ ಬೇಕಾಗುತ್ತೆ. ಅಂದರೆ ಭಿನ್ನತೆಯನ್ನು ಒಪ್ಪಿಕೊಳ್ತಕ್ಕಂಥ ಒಂದು ಸಂಯಮ ಬೇಕಾಗುತ್ತೆ. ನಾವು ಯಾವಾಗ ಈ ಭಿನ್ನತೆಯನ್ನು ಒಪ್ಪಿಕೊಳ್ಳೋದಿಲ್ಲವೋ ಆವಾಗ ಸಮಸ್ಯೆಗಳು ಉಂಟಾಗಿಬಿಡ್ತವೆ, ಯಾವುದೇ ಧರ್ಮಗಳಾಗಲಿ. ಸಾಮಾನ್ಯವಾಗಿ ಐಷಾರಾಮಿ ಜೀವನವನ್ನು ಇರ್ತಕ್ಕಂಥವ್ರು, ಅಥವಾ ಏನೋ ಒಂದೇ ಸಲ ಸ್ವರ್ಗವನ್ನು ಸೃಷ್ಟಿ ಮಾಡ್ತಕ್ಕಂಥ ಹೇಳ್ತಕ್ಕಂಥವ್ರು, ಅಥವಾ ಹಿಂಗಾಗಿಬಿಟ್ರೆ ನಾವು ದೇಶ ಭಾಳ ಸಂಪತ್ಭರಿತ ದೇಶ ಆಗುತ್ತೆ, ಆಗ ನಾವು ಜಗತ್ತಿನಲ್ಲಿ ಮುಂದುವರೆದ ರಾಷ್ಟ್ರಗಳಾಗುತ್ತವೆ ಅಂತೇಳಿ ಈ ಒಂದು ಥರ ವಿಚಾರಗಳನ್ನು ತುಂಬತಕ್ಕಂಥ ಏನಿದೆ ಮೈಂಡ್ ವಾಶ್ ಮಾಡ್ತಕ್ಕಂಥ ವ್ಯಕ್ತಿಗಳು ಈ ರೀತಿಯಾದ ಅಂದರೆ ಮೃಗವಾದ ವರ್ತನೆ ಕಡೆಗೆ ಹೋಗಿಬಿಡ್ತಾರೆ. ಆದ ಕಾರಣ ಆ ಧರ್ಮಗಳ ಒಂದು ಸಾಮಾನ್ಯ ಅರ್ಥವನ್ನು ನಾವು ಮಾಡಿಕೊಂಡು ಮುಂದುವರೆದಾಗ ಏನಾಗುತ್ತೆ, ಅದು ಒಳ್ಳೆಯ ಪುರುಷಾರ್ಥದ ಲಕ್ಷಣ ಆಗುತ್ತೆ. ಮನುಷ್ಯನಿಗೆ ಅರ್ಥ ಆಯಿತು, ಕಾಮ ಆಯಿತು, ಧರ್ಮ ಆಯಿತು. ಅದಾದಮೇಲೆ ಮನುಷ್ಯನ ಅನೇಕ ಕಷ್ಟಗಳಿರ್ತವೆ, ಕೀಟಲುಗಳಿರ್ತವೆ, ಸಮಸ್ಯೆಗಳಿರ್ತವೆ. ಇವುಗಳನ್ನು ಮೀರಿ ನಿಂತಾಗ ಏನಾಗುತ್ತೆ, ಮತ್ತೆ ಆ ಪ್ರಕೃತಿ ಯಾವುದೋ ಒಂದು ಸಮಸ್ಯೆಯನ್ನು ಸೃಷ್ಟಿ ಮಾಡಬಹುದು. ಅದು ಭೂಕಂಪದ ರೀತಿಯಲ್ಲಿ ಮನುಷ್ಯನ ಒಂದು ಬೆಳವಣಿಗೆಯನ್ನು ನಾಶ ಮಾಡ್ತಕ್ಕಂಥ, ಮನುಷ್ಯನನ್ನು ಮೀರಿ ಹೋಗ್ತಕ್ಕಂಥ, ಮನುಷ್ಯನ ಮೇಲೆ ಪ್ರಭುತ್ವವನ್ನು ಸಾಧಿಸ್ತಕ್ಕಂಥ ಕೆಲವು ಬೆಳವಣಿಗೆಗಳಾದಾಗ ಏನಾಗುತ್ತೆ, ಮನುಷ್ಯ ಕಷ್ಟ ಕೀಟಲಿಗೆ ಒಳಗಾಗ್ತಾನೆ. ಅವುಗಳಿಂದ ಪರಿಹಾರವನ್ನು ಪಡ್ಕೊಳ್ತಿರ್ತಾನೆ. ಆ ಪರಿಹಾರವನ್ನು ಪಡ್ಕೊಳ್ತಾ ಇರುವಾಗ ಏನಾಗುತ್ತೆ, ಅವನಿಗೆ ಒಂದು ಯಾವುದೋ ಹಂತದಲ್ಲಿ ಜೀವನದಲ್ಲಿ ತ್ಯಾಗದ ಒಂದು ಭಾವನೆ ಬಂದುಬಿಡುತ್ತೆ. ಆ ತ್ಯಾಗ ಭಾವನೆ ಬರಬೇಕಾಗತ್ತೆ. ಸಾಮಾನ್ಯವಾಗಿ ಮನುಷ್ಯ ವಯಸ್ಸಿದ್ದಾಗ ಈ ಬ್ರಹ್ಮಚರ್ಯನ ಪಾಲನೆ ಮಾಡ್ತಾನೆ, ವಯಸ್ಸಿಗೆ ಬಂದ ಮೇಲೆ ಗೃಹಸ್ಥ ಆಗ್ತಾನೆ. ನಂತರದಲ್ಲಿ ಮಕ್ಕಳು ಮರಿಗಳನ್ನು ಅವುಗಳನ್ನೆಲ್ಲ ನೋಡಿಕೊಳ್ತಾನೆ. ನಂತರದಲ್ಲಿ ಅವನೇನಾಗ್ತಾನೆ, ಒಂದು ಥರ ತ್ಯಾಗಿ ಆಗಿಬಿಡ್ತಾನೆ. ಒಂದು ಥರ ಇವುಗಳಲ್ಲೆಲ್ಲ ಡಿಟ್ಯಾಚ್ ಆಗಿ ಅವುಗಳಿಂದ ದೂರವಾಗಿ ತನ್ನದೇ ಆದ ಒಂದು ವ್ಯಕ್ತಿತ್ವ ನೋಡ್ಕೊಳ್ಳಿಕ್ಕೆ ಶುರು ಮಾಡ್ತಾನೆ, ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ತಾ ಇರ್ತಾನೆ. ಅದರ ಅಂತಿಮ ಕಾಲಘಟ್ಟದಲ್ಲಿ ಇವುಗಳ ಬಗ್ಗೆ ಅವನಿಗೆ ಬೇರೆ ಭಾವನೆ ಬಂದು ಅವನು ನೆಮ್ಮದಿಯ ಜೀವನವನ್ನು, ಶಾಂತಿಯುತ ಜೀವನವನ್ನು ನಡೆಸಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಆಗ ಏನಾಗುತ್ತೆ, ಅವನಿಗೆ ಈ ಎಲ್ಲ ಸಮಸ್ಯೆಗಳಿಂದ ದೂರ ಹೋಗಬೇಕು, ಈ ಎಲ್ಲ ಸಮಸ್ಯೆಗಳಿಗೆ ಕೊನೆ ಆಗಬೇಕು ಅಂತ ಹೇಳ್ಕೊಂಡು ಏನಾಗ್ತಾನೆ, ಅವನು ಈ ಸಮಸ್ಯೆಗಳಿಂದ ವಿಮೋಚನೆ ಪಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಆಗ ಅವನೇನು ಹೇಳ್ತಾನೆ, ಮೋಕ್ಷ ಅಂತಾನೆ. ಅಂದರೆ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ, ಈ ನದಿಗಳ ಮೇಲೆ ಹುಟ್ಟಿರ್ತಕ್ಕಂಥ ಎಲ್ಲ ಧರ್ಮಗಳಲ್ಲಿ ಮೋಕ್ಷದ ಕಲ್ಪನೆ ಒಂದೊಂದು ರೀತಿಯಾಗಿರ್ಬೋದು, ಆಚರಣೆಗಳು ಬೇರೆ ಬೇರೆ ಆಗಿರ್ಬೋದು. ಆದರೆ ಅಂತಿಮವಾಗಿ ಏನು ಮಾಡ್ತವೆ, ಮನುಷ್ಯನು ಸಮಸ್ಯೆಯಿಂದ ಮುಕ್ತಿಯಾಗಲಿಕ್ಕೆ ಅವನು ಮೋಕ್ಷ ಪಡಲೇಬೇಕಾಗತ್ತೆ, ಆ ಮೋಕ್ಷವನ್ನು ಗಳಿಸಬೇಕಾಗುತ್ತೆ. ಆ ಮೋಕ್ಷ ಕೂಡ ಈ ಪುರುಷಾರ್ಥದ ಒಂದು ಲಕ್ಷಣ. ಮೋಕ್ಷವನ್ನು ಒಮ್ಮಿಂದೊಮ್ಮೆಲೆ ನಾವು ಗಳಿಸಲಿಕ್ಕೆ ಸಾಧ್ಯತೆ ಇಲ್ಲ, ಅದೊಂದು ಹಂತ, ಮನುಷ್ಯನ ಬೆಳವಣಿಗೆಯ ಹಂತ. ಆ ಹಂತವಾಗಿ ಆ ಹಂತಗಳನ್ನು ಮೇಲೆತ್ತು ಬರೋಂಗೆಲ್ಲ ನಮಗೇನಾಗುತ್ತೆ, ಈ ಭೂಮಿಯ ಒಂದು ಒತ್ತಡದಿಂದ ಅಥವಾ ಭೂಮಿಯ ಒಂದು ಭಾವನೆಗಳಿಂದ ನಮಗೆ ಮೋಕ್ಷ ಸಿಗುತ್ತೆ. ಆ ಮೋಕ್ಷ ಸಿಗುವ ಕಾಲಗಳಲ್ಲಿ ನಮಗೆ ಶಾಂತಿ ನೆಮ್ಮದಿ ಭಾಳ ಮುಖ್ಯ ಆಗುತ್ತೆ. ಆ ಶಾಂತಿ ನೆಮ್ಮದಿಗಳನ್ನು ಪಡೆಯಬೇಕಾದರೆ ನಾವು ಮೋಕ್ಷವನ್ನು ಅರಸಬೇಕಾಗತ್ತೆ. ಈ 4 ಅಂಶಗಳೇನಾಗುತ್ತೆ, ಈ ಪುರುಷಾರ್ಥಗಳಲ್ಲಿ ನಾವು ಕಾಣ್ಬೋದು. ಇದನ್ನು ಅನುಸರಿಸಬೇಕಾದ್ರೆ, ಇದನ್ನು ಪಡಿಬೇಕಾದರೆ ಅರ್ಥ, ಕಾಮ, ಧರ್ಮ ಮತ್ತು ಮೋಕ್ಷವನ್ನು ಇದು ಮಾಡಬೇಕಾದ್ರೆ ಮನುಷ್ಯನಿಗೆ ಒಂದಿಲ್ಲ ಒಂದು ಥರ ಸಂಯಮ ಮಾಡಬೇಕಾಗತ್ತೆ. ಆ ಸಂಯಮ ಕಳ್ಕೊಂಡ್ಬಿಟ್ರೆ, ಆ ವಿಚಾರವಂತಿಕೆಯನ್ನು ಕಳ್ಕೊಂಡ್ಬಿಟ್ರೆ ಮನುಷ್ಯ ಏನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಈ ಹಿನ್ನೆಲೆಯಲ್ಲಿ ಈ ಪುರುಷಾರ್ಥಗಳೇನಿರ್ತಾವಲ್ಲ, ಈ ಪುರುಷಾರ್ಥಗಳು ಕೂಡ ಮನುಷ್ಯನಿಗೆ ಅವಶ್ಯ. ಅವುಗಳನ್ನು ವಿಶ್ಲೇಷಣೆ ಮಾಡ್ತಕ್ಕಂಥ ಸ್ಥಿತಿ ಬೇರೆ ಇದೆ, ಅವುಗಳನ್ನು ವಿಶ್ಲೇಷಣೆ ಮಾಡಿ ಮನುಷ್ಯನ ಬೆಳವಣಿಗೆಗೆ ಅಪ್ಲೈ ಮಾಡ್ತಕ್ಕಂಥ ಸ್ಥಿತಿ ಕೂಡ ಈಗ ಬೇರೆ ಆಗಿದೆ. ನೀವು ಯಾವುದೋ ಕಾಲಘಟ್ಟದಲ್ಲಿ ಹೇಳಿರ್ತಕ್ಕಂಥ ಪುರುಷಾರ್ಥಗಳನ್ನು ಈಗ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ, ಅದನ್ನು ಯಾರೂ ನಂಬಲಿಕ್ಕೆ ಆಗತ್ತಿಲ್ಲ.
ಪುರುಷಾರ್ಥಗಳು ತನ್ನದೇ ಆದ ಒಂದು ಇತಿಮಿತಿಗಳಿವೆ, ತನ್ನದೇ ಆದ ಒಂದು ಅರ್ಥ ಇದೆ, ತನ್ನದೇ ಆದ ಒಂದು ಸಂಯಮವಿದೆ. ಆ ಪುರುಷಾರ್ಥಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಜೀವನಕ್ಕೆ ಸಮಾಜಕ್ಕೆ ಅನ್ವಯ ಮಾಡಿದರೆ ಏನಾಗುತ್ತೆ, ಆವಾಗ ಸಮಾಜ ಬೇರೆ ಕಡೆಯಿಂದ ಸುಂದರ ಸಮಾಜದ ಕಡೆ ಹೋಗಲಿಕ್ಕೆ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಏನು ಮಾಡಬೇಕು, ಈ ಪುರುಷಾರ್ಥಗಳನ್ನು ನೋಡಬೇಕಂತೇಳಿ ನನಗೆ ಅನಿಸ್ತಾ ಇದೆ. ಆತ್ಮೀಯರೇ, ಮತ್ತೆ ಮುಂದಿನ ಅವತರಣಿಕೆಯಲ್ಲಿ ಭೇಟಿಯಾಗುವ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ನಮಸ್ಕಾರ.